ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ರಿಯುನೈಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಒಂದು ಮುಂದುವರೆದ ಭಾಗ ಇದು ಅಂತ ಹೇಳಬಹುದು. ಇನ್ನೊಂದಷ್ಟು ಟಾಪಿಕ್ಗಳಿತ್ತು. ಆ ವಿಡಿಯೋದಲ್ಲಿ ತುಂಬ ವಿಡಿಯೋ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೆ ಪಾರ್ಟ್ 2 ಅಂತ ಮಾಡಿದ್ದೀನಿ. ಓಕೆ, ಸೊ ಇನ್ನು ಪಾರ್ಟ್ 1ನ ನೀವು ನೋಡಿಲ್ಲ ಅಂತಂದರೆ ಹೋಗಿ ಆ ಒಂದು ವಿಡಿಯೋನ ನೋಡಬಹುದು. ಸೊ ದಟ್ ನಿಮಗೆ ಇನ್ನಷ್ಟು ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಪಾರ್ಟ್ 1ನ ನೋಡ್ಕೊಂಡ್ಬಂದು ಪಾರ್ಟ್ 2ನ ನೋಡಿ, ಸೊ ದಟ್ ನಿಮಗೆ ಇನ್ನಷ್ಟು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ರಿಯುನೈಟ್ ಯಾಕೆ ಕಷ್ಟ, ಯಾಕೆ ಆಗ್ತಾ ಇಲ್ಲ ಅನ್ನೋ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದಷ್ಟು ಸಿಚುವೇಶನ್ಸ್ ಇರುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ರಿಯುನೈಟ್ ಇನ್ನೂ ಕಷ್ಟ ಅನ್ಸೋದು ಯಾವಾಗ ಗೊತ್ತಾ? ಯಾವಾಗ ಒಂದು ಪರ್ಸನ್ ಆ ಒಂದು ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟ್ ಅನ್ನೋದನ್ನ ಕಳ್ಕೊಂಡಿರ್ತಾರೆ, ಅಥವಾ ಥರ್ಡ್ ಪಾರ್ಟಿ ಇನ್ವಾಲ್ವ್ ಯಾರಲ್ಲಿ ಆಗಿರುತ್ತೆ, ಯಾರ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಬಂದಿರ್ತಾರೆ, ಅಥವಾ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಅಥವಾ ಪ್ರೀತಿ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿರ್ತೀರ, ಅಥವಾ ನೀವೇ ಪ್ರೀತಿ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾಗ ಇಲ್ಲಿ ರಿಯುನೈಟ್ ಆಗೋದು ತುಂಬ ಕಷ್ಟ ಅನ್ಸೋಕೆ ಶುರುವಾಗುತ್ತೆ. ಆ್ಯಂಡ್ ಇದು ತುಂಬ ಮೇಜರ್ ಇಶ್ಯೂ, ಥರ್ಡ್ ಪಾರ್ಟಿ ಇಶ್ಯೂ. ರಿಯುನೈಟ್ ಯಾವಾಗ ಕಷ್ಟ ಅನ್ಸೋದು ಅಂತಂದರೆ, ಅವರ ಒಂದು ಫೀಲಿಂಗ್ಸ್ ಜೆನ್ಯೂನ್ಲಿ ಚೇಂಜ್ ಆದಾಗ, ಮುಂಚೆ ಇರುವಂತಹ ಎಮೋಷ್ನಲ್ ಕನೆಕ್ಷನ್ನ ಕಳ್ಕೊಂಡಾಗ, ಅಟ್ರಾಕ್ಷನ್ ಕಮ್ಮಿ ಆದಾಗ ಅವರ ಮನಸ್ಸು ಖಂಡಿತವಾಗ್ಲೂ ಬೇರೆ ಕಡೆ ವಾಲುತ್ತೆ. ಈ ಒಂದು ಸಿಚುವೇಶನ್ನಲ್ಲೇ ಥರ್ಡ್ ಪಾರ್ಟಿ ಎಂಟ್ರಿ ಆಗೋದು. ನಿಮ್ಮ ಕಡೆ ಸಿಗದೆ ಇರುವಂತಹ ವ್ಯಾಲಿಡೇಷನ್, ಅಟೆನ್ಷನ್ ಬೇರೆ ಪರ್ಸನ್ ಕಡೆಯಿಂದ ಸಿಕ್ಕಾಗ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಹ್ಯಾಪನ್ಸ್. ಅಥವಾ ಅವರು ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ, ಯಾರ್ದೋ ಹತ್ರ ಹೇಳ್ಕೊಡ್ತಾರೆ, ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವ್ರಿಗೆ ಒಂದು ಕನ್ಸೋಲ್ ಅನ್ನೋದು ಸಿಕ್ಕಿರುತ್ತೆ, ಸಮಾಧಾನ ಅನ್ನೋದು ಸಿಕ್ಕಿರುತ್ತೆ. ಆಟೋಮೆಟಿಕ್ ಆಗಿ ಅವರ ಒಂದು ಅಟ್ರಾಕ್ಷನ್ ಅವ್ರ ಕಡೆ ವಾಲುತ್ತೆ, ಅವರ ಒಂದು ಮನಸ್ಸು ಆ ಕಡೆ ವಾಲುತ್ತೆ. ಬಿಕಾಸ್ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇದೆ, ನಿಮಗಿಂತ ಹೆಚ್ಚಿನ ಒಂದು ಕಂಫರ್ಟ್ ಆ ಒಂದು ವ್ಯಕ್ತಿ ಕಡೆಯಿಂದ ಸಿಗ್ತಾ ಇದೆ, ಅಥವಾ ಒಂದು ಗ್ಯಾಪ್ನ ಫಿಲ್ ಮಾಡ್ತಾ ಇದ್ದಾರೆ ಅಂತಂದರೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಈ ಕಾರಣಗಳೇ ಸಾಕು. ಒಂದು ಕಡೆ ಏನು ಸಿಗ್ತಾ ಇರೋದಿಲ್ವೋ ಅದು ಮತ್ತೊಂದು ಕಡೆ ಸಿಗ್ತಾ ಇದೆ ಅಂದರೆ ಮನುಷ್ಯನ ಸಹಜ ಗುಣ ಅದು ಆ ಕಡೆ ವಾಲೋದು. ಓಕೆ, ಸೊ ಕೆಲವು ಬಾರಿ ಬ್ರೇಕಪ್ ಆಗೋಕ್ಕೂ ಮುಂಚೆನೇ ಅವರಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತೆ. ನಿಮಗೆ ಒಂದಷ್ಟು ಸೈನ್ಸ್ ಅಂತೂ ಖಂಡಿತ ಸಿಕ್ಕಿರುತ್ತೆ. ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಆರ್ಗ್ಯೂ ಮಾಡ್ತಾ ಇರ್ತಾರೆ, ಆ್ಯಂಡ್ ನೀವು ಮುಂಚೆ ಹೇಗಿದ್ದೀರೋ ಹಾಗೆ ಅವ್ರಿಗೆ ಇಷ್ಟ ಆಗ್ತಾ ಇರ್ತೀರ. ಬಟ್ ಹೋಗ್ತಾ ಹೋಗ್ತಾ ನೀನು ಬದಲಾಗುವಂಥ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಅಥವಾ ನೀವೇ ಅವ್ರಿಗೆ ಬದಲಾಗುವಂಥ ಪ್ರೆಷರ್ ಸ್ಟಾರ್ಟ್ ಮಾಡ್ತಿರ್ತೀರ. ಈ ಥರ ಎಲ್ಲ ಆದಾಗ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಯಾಕೆ ನನ್ನನ್ನು ಬದಲಾಯಿಸಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ, ಯಾಕೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ನಾನು ಹೇಗಿದ್ದೀನಿ ಹಾಗೆ, ನಾನು ಹೀಗೆ ಇದ್ದಿದ್ದಲ್ವ ಅವ್ರು ಇಷ್ಟಪಡೋಕ್ಕೂ ಮುಂಚೆ ಅಥವಾ ಇಷ್ಟಪಡೋವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಈಗ ನಾನು ಯಾಕೆ ಬದಲಾಗಲಿ? ಈ ಥರದ ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಓಡ್ತಾ ಇರುತ್ತೆ, ಅಥವಾ ಆ ಪರ್ಸನ್ ತಲೆಯಲ್ಲೂ ಓಡ್ತಾ ಇರುತ್ತೆ. ಸೊ ಈ ಕಾರಣಗಳಿಂದನೂ ರಿಯುನೈಟ್ ಆಗೋದು ತುಂಬ ಕಷ್ಟ ಅನಿಸುತ್ತೆ. ಅಯ್ಯೋ ಯಾಕಾದರೂ ಈ ಒಂದು ರಿಲೇಷನ್ಶಿಪ್ಪಿಗೆ ಬಂದು ಅಂತ ತುಂಬಾ ಪೇನ್ ಅನುಭವಿಸ್ತಾ ಇರ್ತಾರೆ. ಸೊ ರಿಲೇಷನ್ಶಿಪ್ಪಲ್ಲಿ ಇಬ್ಬರಲ್ಲಿ ಒಬ್ಬರು ಖಂಡಿತ ತುಂಬ ಪೇನ್ ಅನುಭವಿಸ್ತಾ ಇರ್ತಾರೆ. ಕೆಲವರು ಎಸ್ಕೇಪ್ ಆಗಿಬಿಡ್ತಾರೆ, ಲೈಕ್ ಥರ್ಡ್ ಪಾರ್ಟಿ ಸಿಚುವೇಶನ್, ಲೂಸ್ ಇಂಟ್ರೆಸ್ಟ್, ಮುಂಚೆ ಥರ ಪ್ರೀತಿ ಇಲ್ಲ, ಫೀಲಿಂಗ್ಸ್ ಬರ್ತಾ ಇಲ್ಲ, ಏನೇನೋ ಕಾರಣ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇನ್ನು ಕೆಲವರು ಜೆನ್ಯೂನ್ಲಿ ಇಷ್ಟಪಡ್ತಾ ಇರೋರು, ಇವರೊಬ್ಬರೇ ನನ್ನ ಲೈಫಿಗೆ ಆಧಾರ, ಇವರು ಇಲ್ಲ ಅಂದರೆ ಇನ್ಯಾರೂ ಬೇಡ. ಸೊ ಈ ಥರದ ಒಂದು ಮನಸ್ಥಿತಿನಲ್ಲಿ ಇದ್ದವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಎಸ್ಪೆಷಲಿ ಯಾರು ತುಂಬ ಓವರ್ ಥಿಂಕ್ ಮಾಡ್ತಿರ್ತೀರ. ಆ್ಯಂಡ್ ಕೆಲವರು ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ನನಗೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ನನಗೆ ಮುಂಚೆ ಥರ ನನಗೆ ಎಮೋಷ್ನಲ್ ಕನೆಕ್ಷನ್ ಸಿಗ್ತಾ ಇಲ್ಲ, ಅಥವಾ ನನಗೆ ಬೇರೆದವ್ರು ಇಷ್ಟ ಆಗಿದ್ದಾರೆ, ಲೈಕ್ ಥರ್ಡ್ ಪಾರ್ಟಿ ಇಷ್ಟ ಆಗಿದ್ದಾರೆ. ಸೊ ಈ ಒಂದು ಪರ್ಸನಿಂದ ನಾನು ದೂರ ಆಗಬೇಕು ಅನ್ನೋ ಕಾರಣಕ್ಕೆ ಕಾರಣ ಇಲ್ಲದೆ ಜಗಳ ಮಾಡ್ತಾರೆ. ಬೇಕು ಅಂತ ನೀವಾಗಲೇ ಬಿಡಬೇಕು ಅಂತಲೂ ನಿಮ್ಗೆ ಏನೇನೋ ಹೇಳ್ತಾ ಇರ್ತಾರೆ. ಆ್ಯಂಡ್ ಈ ಥರ ಎಲ್ಲ ಅವರ ಒಂದು ಬಿಹೇವಿಯರ್ ನನ್ನ ಬಿಡು ಅಂತ ಸ್ಟಾರ್ಟ್ ಆಗಿರೋದಕ್ಕೆ ಅವರು ಫಸ್ಟು ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಹೌದು, ನಾ ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬರಬೇಕು ಅಂತ 1 ತಿಂಗಳು 6 ತಿಂಗಳು ಮುಂಚೆನೇ ಡಿಸೈಡ್ ಆಗಿರ್ತಾರೆ, ರೈಟ್? ಸೊ ಅದಾದ ಮೇಲೇ ಅವರು ನಿಮ್ಮ ಹತ್ರ ಈ ರೀತಿ ಆಡೋದು. ಬಿಕಾಸ್ ಅವ್ರು ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ಐ ವಾಂಟ್ ಟು ಎಂಡ್ ದಿಸ್ ರಿಲೇಷನ್ಶಿಪ್ ಅಂತ ಫಿಕ್ಸ್ ಆಗಿ, ಅದಾದಮೇಲೆ ನೀನು ಚೇಂಜ್ ಆಗು, ನೀನು ಹೀಗಿಲ್ಲ ಹಾಗಿಲ್ಲ ಅಂತ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ಅವ್ರು ಮೆಂಟಲಿ ಡಿಸೈಡ್ ಆಗಿಬಿಟ್ಟಿರ್ತಾರೆ ನೀವು ಬೇಡ ಅಂತ, ರೈಟ್? ಅಥವಾ ನೀವು ಡಿಸೈಡ್ ಆಗಿರ್ತೀರ ಅವ್ರು ಬೇಡ ಅಂತ.
ಆ ಥರದ ಸಿಚುವೇಶನ್ ಇದ್ದಾಗ ಕೂತ್ಕೊಂಡು ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಆನ್, ಜಸ್ಟ್ ನನಗೆ ಬೇಡ ಅಂತ ಒಂದು ಕ್ಲೋಜರ್ ಕೊಟ್ಟು ಹೋಗೋದಕ್ಕೆ ಹೇಳಿ. ಈ ಥರದ ಸಿಚುವೇಶನ್ಗಳಿದ್ದಾಗ ನೀವು ಎಷ್ಟೇ ಟೆಕ್ನಿಕ್ ಮಾಡಿದ್ರು, ಏನೇ ರಿಚುವಲ್ಸ್ ಮಾಡಿದ್ರು, ಥಿಂಗ್ಸ್ ವಿಲ್ ನಾಟ್ ವರ್ಕ್. ಆ್ಯಂಡ್ ರಿಯೂನಿಯನ್ ಯೂಶಲಿ ಡಸಂಟ್ ವರ್ಕ್. ಯಾವಾಗ ಗೊತ್ತಾ? ದೇ ಸ್ಟಿಲ್ ಚೂಸ್ ಥರ್ಡ್ ಪಾರ್ಟಿ. ರಿಯೂನೈಟ್ ಯೂಶಲಿ ಯಾವಾಗ ವರ್ಕ್ ಆಗೋದಿಲ್ಲ ಅಂತಂದರೆ ಆ ಒಂದು ಪರ್ಸನ್ ಥರ್ಡ್ ಪಾರ್ಟಿನ ಚೂಸ್ ಮಾಡಿಕೊಂಡಾಗ. ನೀವೇನೇ ಹೇಳಿದ್ರು, ನೀವೆಷ್ಟೇ ಕನ್ವಿನ್ಸ್ ಮಾಡಿದ್ರು ಥರ್ಡ್ ಪಾರ್ಟಿನ ನಿಮಗೆ ಗೊತ್ತಿಲ್ಲದೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಯೂಶಲಿ ದಟ್ ಡಸಂಟ್ ವರ್ಕ್. ರಿಯೂನೈಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸಪೋಸ್ ನೀವೆಲ್ಲ ಹೇಳಿನೂ ಕೂಡ ಏನೇ ಒಂದು ಸರ್ಕಸ್ ಮಾಡಿ ಅವ್ರು ನೀವೇನೇನೇನೋ ಟ್ರೈ ಮಾಡಿರ್ತೀರ ಆ್ಯಂಡ್ ಆ ಪರ್ಸನ್ ವಾಪಸ್ ಬಂದಿದ್ದಾರೆ ಅಂತಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಂದಿರೋದಿಲ್ಲ. ನೀವು ಅವ್ರನ್ನ ಕನ್ವಿನ್ಸ್ ಮಾಡಿರ್ತೀರಾ, ಥಿಂಗ್ಸ್ ವಿಲ್ ವರ್ಕ್ಔಟ್ ಅಂತ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿರ್ತೀರ. ಅದಕ್ಕೋಸ್ಕರ ಅವರು ನಿಮ್ಮ ಹತ್ರಕ್ಕೆ ಬಂದಿರ್ತಾರೆ. ಇನ್ನು ಕೆಲವ್ರದ್ದು ಏನಿರುತ್ತೆ ಅಂದರೆ, ನಾನು ಯಾಕೆ ಈ ಒಂದು ಮುಂಚೆ ಥರ ಫೀಲಿಂಗ್ಸ್ ಬರ್ತಾ ಇಲ್ಲ, ಯಾಕೆ ನನಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮುಂಚೆ ಥರ ಆ ಒಂದು ಫೀಲ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಅಟ್ರ್ಯಾಕ್ಷನ್ ಇಲ್ಲ, ಯಾಕೆ ನಾನು ಹೀಗಿದ್ದೀನಿ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರನೇ ಕಂಡುಕೊಂಡಿರೋದಿಲ್ಲ. ಅವರೊಂದು ಎಮೋಷನ್ಸ್ ಮೇಲೆ ಅವ್ರು ವರ್ಕ್ ಮಾಡಿರೋದಿಲ್ಲ. ಈ ಟೈಮಲ್ಲೂ ಕೂಡ ಅವ್ರು ರಿಯೂನೈಟ್ ತುಂಬ ಕಷ್ಟ ಆ್ಯಂಡ್ ಇಂಪಾಸಿಬಲ್ ಅಂತಲೇ ಹೇಳಬಹುದು. ಯಾವಾಗ ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೇನು ಬೇಕು ಅದ್ರ ಮೇಲೆ ನೀವು ವರ್ಕ್ ಮಾಡಿಲ್ಲ, ನಿಮಗೆ ಕ್ಲಾರಿಟಿನೇ ಇಲ್ಲ ಅಂದಾಗ ನೀವೇನೇ ಟೆಕ್ನಿಕ್ಸ್ ಮಾಡಿದ್ರು ರಿಯೂನೈಟ್ ಆಗೋದು ತುಂಬ ಕಷ್ಟ. ನೀವೇನೇ ಮಾಡಿದ್ರು ನಿಮ್ಮ ಆಳವಾದಂತಹ ಪ್ಯಾಟರ್ನ್ಸ್ ಏನಿದೆ, ಡೀಪ್ ರೂಟೆಡ್ ಎಮೋಷನ್ಸ್ ಏನಿದೆ ಅದ್ರ ಮೇಲೆ ರಿಫ್ಲೆಕ್ಟ್ ಮಾಡ್ಕೊಂಡಿಲ್ಲ, ವರ್ಕ್ ಮಾಡಿಲ್ಲ ಅಂದರೆ ನೀವೇನೇ ರಿಚುವಲ್ಸ್ ಟೆಕ್ನಿಕ್ಸ್ ಮಾಡಿದ್ರು ಥಿಂಗ್ಸ್ ವೋಂಟ್ ವರ್ಕ್. ನಂಬಿಕೆ ಕಂಪ್ಲೀಟಾಗಿ ಹೋಗಿರುತ್ತೆ, ನಂಬಿಕೆ ಒಡೆದು ಹೋಗಿರುತ್ತೆ, ಅದು ಗುಣ ಆಗೋದೇ ಇಲ್ಲ. ಒನ್ಸ್ ಆ ನಂಬಿಕೆಯ ಒಂದು ಪರ್ಸನ್ ಮೇಲೆ ಹೋಗಿಬಿಟ್ರೆ ಅಲ್ಲಿ ಮತ್ತೆ ಎಷ್ಟೇ ನೀವು ಹೊಂದ್ಕೊಂಡಿರ್ತೀನಿ ಅಂತಂದ್ರೂ ಫ್ಯಾಮಿಲಿ ವಿಚಾರಕ್ಕೆ ಅಥವಾ ಬೇರೆ ಸರ್ಕಮ್ಸ್ಟೆನ್ಸಸ್ಗೋಸ್ಕರ ನೀವು ಒಂದಾಗಿರ್ತೀರ ಬಿಟ್ಟರೆ ಮನಸ್ಸಿಂದ ನೀವು ಒಂದಾಗಿರೋದಿಲ್ಲ. ಅಥವಾ ಮಕ್ಕಳಿಗೋಸ್ಕರ ಕೆಲವರು ರಿಯೂನೈಟ್ ಆಗಿರ್ತಾರೆ, ಬಟ್ ಅಲ್ಲಿ ಪ್ರೀತಿನೇ ಇರೋದಿಲ್ಲ. ಡ್ಯೂ ಟು ಚಿಲ್ಡ್ರನ್ಸ್, ಡ್ಯೂ ಟು ಪೇರೆಂಟ್ಸ್ ನೀವು ಅಲ್ಲಿ ಒಂದೇ ಮನೇಲಿ ಇರೋ ಒಂದು ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ನಂಬಿಕೆ ಅಲ್ಲಿ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅವ್ರ ಮೇಲೆ ಇರೋದಿಲ್ಲ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಇರೋದಿಲ್ಲ. ನೀವು ನಂಬಿಕೆ ಕಳ್ಕೊಂಡಿದ್ದೀರಾ ಅಥವಾ ಬೇರೆ ಒಂದು ಸಂದರ್ಭದಿಂದ ನಾನು ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ವರ್ಕ್ ಆನ್ ಯುವರ್ ಎಮೋಷನ್ಸ್, ಹೀಲ್ ಯುವರ್ ಎಮೋಷನ್ಸ್. ರಿಯೂನೈಟ್ ಯಾವಾಗ ಪಾಸಿಬಲ್ ಗೊತ್ತಾ? ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ? ಯಾವಾಗ ಆ ಒಂದು ಪರ್ಸನ್ಗೆ ಜೆನ್ಯೂನ್ಲಿ ನನ್ನ ಲೈಫಲ್ಲಿ ಏನು ಕಳ್ಕೊಂಡಿದ್ದೀನಿ, ಆ ಒಂದು ವ್ಯಕ್ತಿಯ ಒಂದು ಪ್ರಾಮುಖ್ಯತೆ ನನ್ನ ಲೈಫಲ್ಲಿ ಏನಿದೆ ಅನ್ನೋದರ ಒಂದು ಅರಿವು ಆದಾಗ, ನಾಟ್ ಲೋನ್ಲಿನೆಸ್, ನನಗೆ ಒಂಟಿತನ ಕಾಡ್ತಾ ಇದೆ ಅದಕ್ಕೋಸ್ಕರ ಮತ್ತೆ ಆ ಪರ್ಸನ್ ಬೇಕು ಅಂತ ಬರೋದಲ್ಲ. ಜೆನ್ಯೂನ್ಲಿ ನನ್ನ ಲೈಫಲ್ಲಿ ಕಳ್ಕೊಂಡಿರೋದು ಏನು ಲಾಸ್ ಆಗಿತ್ತು ನನಗೆ ಅನ್ನೋ ಒಂದು ಫೀಲ್ ಇದ್ದರೆ ಖಂಡಿತ ರಿಯೂನೈಟ್ ಆಗುತ್ತೆ. ಜಸ್ಟ್ ಬಿಕಾಸ್ ಲೋನ್ಲಿನೆಸ್ ಫೀಲ್ ಆಗ್ತಾಯಿದೆ ಸೊ ಮತ್ತೆ ವಾಪಸ್ ಬರ್ತೀನಿ ಅಂದರೆ ಅಗೇನ್ ಇಟ್ಸ್ ಅ ರಿಪೀಟೆಡ್ ಪ್ಯಾಟರ್ನ್. ಮತ್ತೆ 2 ದಿನ ಚೆನ್ನಾಗಿರುತ್ತೆ, ಅದಾದಮೇಲೆ ಆ ಪರ್ಸನ್ ಮತ್ತೆ ಬಿಟ್ಟು ಹೋಗ್ತಾರೆ. ಸೊ ಈ ಥರ ಸಿಚುವೇಷನಲ್ಲಿ ನೀವು ಡೋರ್ಮ್ಯಾಟ್ ಆಗಬೇಡಿ. ಯಾವಾಗಂದರೆ ಯಾವಾಗ ಬರೋದು, ಯಾವಾಗಂದರೆ ಯಾವಾಗ ಹೋಗೋದು. ಡೋಂಟ್ ಗಿವ್ ದೆಮ್ ಆಕ್ಸಿಸ್. ಓಕೆ. ಆಮೇಲೆ ಕಂಪ್ಲೀಟಾಗಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಎಂಡ್ ಆದಾಗ ರಿಯೂನೈಟ್ ಆಗುವಂಥದ್ದು ಇದೆ. ಆಮೇಲೆ ಅವರು ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ, ದಿಸ್ ಈಸ್ ಮೈ ಮಿಸ್ಟೇಕ್, ಇದು ನೀನೇ ಮಾಡಿದ್ದು ಅಂತ ಬ್ಲೇಮ್ ಮಾಡಿದೆ, ನಂದು ಮಿಸ್ಟೇಕ್ ಇದೆ, ನಾನು ತಿದ್ದುಕೊಳ್ತೀನಿ, ನಾನು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ಅಂತ ಬಂದಾಗ ಡೆಫಿನೆಟ್ಲಿ ರಿಯೂನೈಟ್ ವರ್ಕ್ಸ್. ಬಟ್ ಹಾರ್ಡ್ ಟ್ರೂತ್ ಏನು ಅಂತಂದರೆ ಏನು ಗೊತ್ತಾ, ನಿಮ್ಮನ್ನು ಬಿಟ್ಟು ಬೇರೆದವ್ರನ್ನ ಚೂಸ್ ಮಾಡಿದ್ದಾರೆ ಅಂತಂದರೆ ಮತ್ತೆ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನು ಚೂಸ್ ಮಾಡ್ತಾರೆ. ನಿಮ್ಮನ್ನು ಜೆನ್ಯೂನಾಗಿ ಇಷ್ಟಪಡ್ತಾ ಇದ್ರು ಅಥವಾ ಪ್ರೀತಿ ಇತ್ತು ಅಂತಂದರೆ ಬೇರೆದವ್ರನ್ನ ಆಯ್ಕೆ ಮಾಡ್ಕೊಳ್ತಾ ಇರಲಿಲ್ಲ. ಸಪೋಸ್ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರ ಒಂದು ಮನಸ್ಥಿತಿ ಏನಿದೆ, ಅವ್ರಿಗೆ ಏನು ಬೇಕೋ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬೇಕಾಗಿರೋದಿಲ್ಲ, ಕಮಿಟ್ಮೆಂಟ್ಸ್ ಬೇಕಾಗಿರೋದಿಲ್ಲ, ಅಥವಾ ಅವರಿಗೆ ಹೇಗೆ ಬೇಕೋ ಹಾಗೆ ಪ್ರೀತಿ ಮಾಡೋರು ಬೇಕಾಗಿರ್ತಾರೆ, ಅವ್ರ ಮಾತೇ ಕೇಳೋರು ಬೇಕಾಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲಿ ಅಟೆನ್ಷನ್ ಸಿಗುತ್ತೆ, ಎಲ್ಲಿ ವ್ಯಾಲಿಡೇಷನ್ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಆ ಒಂದು ಪರ್ಸನ್ ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿನ ಚೂಸ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಆ ಥರ್ಡ್ ಪಾರ್ಟಿನ ಬಿಟ್ಟು ಮತ್ತೊಬ್ಬರನ್ನು ಚೂಸ್ ಮಾಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಸೊ
ಈ ಥರದ್ರಲ್ಲಿ ಇದ್ದಾಗ ನೋಡ್ಕೊಳ್ಳಿ ನೀವು ಅವಕಾಶ ಕೊಡಬೇಕಾ ಅಂತ. ಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರೋರು, ಇವತ್ತಲ್ಲ ನಾಳೆ ಬರ್ತಾರೆ, ವೇಟ್ ಮಾಡೋಣ, ಆ್ಯಂಡ್ ಯು ಸ್ಟಾರ್ಟ್ ಟು ಚೇಸ್ ದೆಮ್, ಅಥವಾ ಥರ್ಡ್ ಪಾರ್ಟಿ ಜೊತೆ ಕಾಂಪೀಟ್ ಮಾಡೋಕ್ಕೆ ಹೋಗ್ತೀರಾ. ಸೊ ಈ ಥರದ್ರಲ್ಲಿ ಇದ್ದಾಗೂ ಕೂಡ ರಿಲೇಷನ್ಶಿಪ್ ವರ್ಕ್ ಆಗೋದಿಲ್ಲ, ರಿಯುನೈಟ್ ವರ್ಕ್ ಆಗೋದಿಲ್ಲ. ಸೊ ಈ ಥರ ನೀವು ಮಾಡ್ತಾ ಇದ್ದರೆ ಪ್ಲೀಸ್ ಸ್ಟಾಪ್, ಡೋಂಟ್ ಕಾಂಪೀಟ್ ವಿತ್ ಥರ್ಡ್ ಪಾರ್ಟಿ. ನೀವು ಬೇಡ ಅಂತ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಹೀ ಆರ್ ಶಿ ಈಸ್ ನಾಟ್ ವರ್ತ್ ಫಾರ್ ಯು. ನೀವು ಅವ್ರಿಗೆ ಡಿಸರ್ವ್ ಇಲ್ಲ ಅಂತ ಅನ್ಕೋಬೇಡಿ, ಅವರೇ ನಿಮಗೆ ಡಿಸರ್ವ್ ಇಲ್ಲ ಅನ್ನೋ ಒಂದು ರಿಯಾಲಿಟಿನ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವಾಗಲೂ ಅವರ ಒಂದು ತಪ್ಪಿನ ಅರಿವಾಗಿ ಅವರು ನಿಮ್ಮ ಹತ್ರ ಬರಬೇಕು. ಅದು ಬಿಟ್ಟು ನೀವು ಪದೇ ಪದೇ ಹೋಗಿ ನಾನು ಟ್ರೂ ಮಾಡಿದ್ದೀನಿ, ನಾನು ಟ್ರೂ ಲವ್ ಅಂತ ಕನ್ವಿನ್ಸ್ ಮಾಡ್ತಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಆ ಒಂದು ಪರ್ಸನ್ ಹತ್ರ ಹೋಗಿ ಬೇಡ್ತಾ ಇದ್ದೀರಾ. ಒಂದಷ್ಟು ಪ್ರೀತಿಗೆ ನೀವು ಬೇಡ್ತಾ ಇದ್ದೀರಾ, ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ಹೋಯಿತು? ನಿಮ್ಮನ್ನು ನೀವು ಯಾಕೆ ಡೋರ್ ಮ್ಯಾಟ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀರಾ? ವೈ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್? ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇಂಪಾರ್ಟೆಂಟ್, ನಿಮ್ಮ ಒಂದು ಸ್ವಾಭಿಮಾನನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಹೋಪ್ ಈ ಒಂದು ಟಾಪಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಎಷ್ಟೊಂದು ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿರೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನಮಗೆ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಮೋಟಿವೇಶನ್ ಸಿಗುತ್ತೆ. ಒಳ್ಳೊಳ್ಳೆ ಟಾಪಿಕ್ ಮೇಲೆ ನಾನು ಮತ್ತೆ ನಿಮ್ಮ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಅನ್ನೋದನ್ನು ಮಾಡ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.